ನಿಮ್ಮ ಪ್ರಾಡಕ್ಟಲ್ಲಿ ಹೂವು ಸೈಜು ದಪ್ಪ ಇದೆ, ಸ್ಟೆಮ್ ಚೆನ್ನಾಗಿದೆ, ಎಲೆ ಕ್ಲಾರಿಟಿ ಚೆನ್ನಾಗಿದೆ. ವಾರಕ್ಕೊಂದ್ಸರಿ ಈ ಗೊಬ್ಬರ ಕೊಡ್ತಿದ್ರಿ, ಒಂದು 5 ಮೂಟೆ ಗೊಬ್ಬರ ಕೊಡ್ತಿದ್ರಿ, 200 ಲೀಟ್ರ್ ಸ್ಪ್ರೇ ಮಾಡ್ತಿದ್ರಿ. ಇದು ಬಿಟ್ಟಾದೆ ಒಂದು 20 ಡೇಸಿಂದನೂ ನಾವು ಗೊಬ್ಬರನೂ ಕೊಡಲಿಲ್ಲ, ಸ್ಪ್ರೇನೂ ಮಾಡಲಿಲ್ಲ. ಧೈರ್ಯವಾಗಿ ಯೂಸ್ ಮಾಡ್ಬೋದು ಸರ್. ಇದು ತಗೊಂಡಿದ್ದರಿಂದ ನಂಗೆ ಗೊತ್ತಾದ ಮಾತ್ರ ನಮ್ಮ ಈ ಗೊಬ್ಬರಗಳು ಈ ಸ್ಪ್ರೇ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಆನಂದ್ ಸರ್, ಕೊತ್ತಪಲ್ಲಿ ಬ್ಲೂ ಡೈಸ್ ಅಂತ ಸರ್. 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಇದು ಫಸ್ಟ್ ಒಂದು kg ಇದೆ, ಅದು ಹಾಫ್ ಎಕರ್ಗೆ ಬಿಟ್ಟಿದ್ದೀರಿ ನೀರಲ್ಲಿ. ಆಮೇಲೆ 8 ಡೇಸ್ ಆದಮೇಲೆ ಮತ್ತೆ ಇನ್ನೊಂದು 2ನೇ ಪ್ಯಾಕೆಟ್ ಇದೆ, ಅದು ಮತ್ತೆ ನೀರಲ್ಲೇ ಬಿಟ್ಟಿದ್ದೀರಿ. ಆಮೇಲೆ ಸೆಂಟ್ರಲ್ಲಿ ನೋಡಿ ಯಾವುದೇ ಥರದ್ದು ಮದ್ದುಗಳು ಏನು ಸ್ಪ್ರೇ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಬೆಳೀತಾ ಇದ್ದು ನಾರ್ಮಲ್ ಕಲರ್, ಡಲ್ಲಾಗಿ ಬರೋದು. ಡಾರ್ಕ್ಗೆ ತುಂಬ ಹತ್ರ ಟ್ರೈ ಮಾಡಿದ್ರೆ ಆಗಲಿಲ್ಲ. ಬಟ್ ಇದನ್ನು ಯೂಸ್ ಮಾಡಿದ್ದಕ್ಕೆ ಕಲರ್ ತುಂಬಾ ಚೇಂಜಸ್ ಇದೆ. ಕವರ್ ಸೈಜು ಚೆನ್ನಾಗಿ ಬಂದಿದೆ, ಕಲರು ಚೆನ್ನಾಗಿ ಬಂದಿದೆ ಸರ್. ನೋಡಿ ಸರ್, ಇದು ಅಗ್ರೋಲೈಸರ್ ಅಗ್ರೋಸ್ಪೇರ್ ಯೂಸ್ ಮಾಡಿರೋದು, ಇದು ಯೂಸ್ ಮಾಡಲಿಲ್ಲ ಸರ್. ಇದರಲ್ಲಿ ಸ್ಟೆಮ್ಮು ವೀಕ್ ಇದೆ, ಹೂವು ಸೈಜು ಕಡಿಮೆ ಇದೆ. ನಿಮ್ಮ ಪ್ರಾಡಕ್ಟಲ್ಲಿ ಹೂವು ಸೈಜು ದಪ್ಪ ಇದೆ, ಸ್ಟೆಮ್ ಚೆನ್ನಾಗಿದೆ, ಎಲೆ ಕ್ಲಾರಿಟಿ ಚೆನ್ನಾಗಿದೆ. ವಾರಕ್ಕೊಂದ್ಸರಿ ಈ ಗೊಬ್ಬರ ಕೊಡ್ತಿದ್ರಿ, ಒಂದು 5 ಮೂಟೆ ಗೊಬ್ಬರ ಕೊಡ್ತಿದ್ರಿ, 200 ಲೀಟ್ರ್ ಸ್ಪ್ರೇ ಮಾಡ್ತಿದ್ರಿ. ಇದು ಬಿಟ್ಟಾದೆ ಒಂದು 20 ಡೇಸಿಂದನೂ ನಾವು ಗೊಬ್ಬರನೂ ಕೊಡಲಿಲ್ಲ, ಸ್ಪ್ರೇನೂ ಮಾಡಲಿಲ್ಲ. ಧೈರ್ಯವಾಗಿ ಯೂಸ್ ಮಾಡ್ಬೋದು ಸರ್. ಇದು ತಗೊಂಡಿದ್ದರಿಂದ ನಂಗೆ ಗೊತ್ತಾದ ಮಾತ್ರ ನಮ್ಮ ಈ ಗೊಬ್ಬರಗಳು ಈ ಸ್ಪ್ರೇ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು.